ತರಸು ದುರ್ಗಾಸ್ತಮಾನ ತಳುಕಿನ ರಾಮಸ್ವಾಮಯ್ಯ ಸುಬ್ಬರಾವ್ ಬರೆದಿರ್ತಕ್ಕಂಥ ದುರ್ಗಾಸ್ತಮಾನ ಈ ಒಂದು ಮಹೋನ್ನತವಾದ ಕಾದಂಬರಿ ಉನ್ನತ ಮಟ್ಟದ ಕಾದಂಬರಿ. ಇದರ ಬರವಣಿಗೆ ಅದ್ಭುತ, ಅವರ ವರ್ಣನೆ ಅತ್ಯದ್ಭುತ. ಇವರ ಅನೇಕ ಕೃತಿಗಳು ಸಿನಿಮಾಗಳು ಕೂಡ ಆಗಿವೆ. ಹಂಸಗೀತೆ, ನಾಗರಹಾವು, ಬೆಂಕಿಯ ಬಲೆ, ಮಸಣದ ಹೂವು, ಚಂದವಳ್ಳಿಯ ತೋಟ, ಚಂದನದ ಗೊಂಬೆ, ಆಕಸ್ಮಿಕ, ಬಿಡುಗಡೆಯ ಬೇಡಿ, ಚಕ್ರತೀರ್ಥ, ಗಾಳಿಮಾತು, ಮಾರ್ಗದರ್ಶಿ, ಸಂಧ್ಯಾರಾಗ, ಇನ್ನು ಅನೇಕ ಕೃತಿಗಳನ್ನ ಇವರು ಬರೆದಿದ್ದಾರೆ. ದುರ್ಗಾಸ್ತಮಾನ ಕೂಡವೂ ಅದೊಂದು ಸಿನಿಮಾ ಆಗಬೇಕು ಅಂತಿದ್ದದ್ದು ಅನೇಕ ಕಾರಣಗಳಿಗೆ ಸಿನಿಮಾ ಆಗಲಿಲ್ಲ. ದುರ್ಗಾಸ್ತಮಾನ ಕಾದಂಬರಿಯ ಒಳಹೂರಣ ತುಂಬ ಒಂದು ಅದ್ಭುತವಾದಂತಹ ಒಂದು ವರ್ಣನೆ, ಸಂಶೋಧನೆ ಹಾಗೂ ಒಂದು ಅಧ್ಯಯನ ಇದನ್ನೆಲ್ಲ ಇಟ್ಕೊಂಡು ಬರೆದಿರ್ತಕ್ಕಂತಹ ದುರ್ಗಾಸ್ತಮಾನ ಕಾದಂಬರಿ ಮಹೋನ್ನತವಾದ ಕೃತಿ. ಹೈದರಾಬಾದಿನ ನಿಜಾಮರು ದುರ್ಗದೊಂದಿಗೆ ನಡೆತಿದ್ದಂತಹ ಒಳಸಂಚು, ಒಂದು ಒಳ ರಾಜಕೀಯ ಹಾಗೂ ಆಕ್ರಮಣ ಇತ್ಯಾದಿ ಜೊತೆಗೆ ದುರ್ಗದ ಅಕ್ಕಪಕ್ಕದ ಪಾಳೆಗಾರರು, ಮರಾಠ ಪೇಶ್ವೆಗಳು, ಮೈಸೂರಿನ ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ರೊಂದಿಗೆ ನಿರಂತರ ಹಾವು ಆಟ, ದುರ್ಗದ ಈ ಮದಕರಿ ನಾಯಕರ ಆಳ್ವಿಕೆಯಲ್ಲಿ ಹೇಗೆಲ್ಲ ಇತ್ತು ಅನ್ನೋದನ್ನು ತುಂಬ ಅದ್ಭುತವಾಗಿ ವರ್ಣಿಸಿ ರಂಜನಾತ್ಮಕವಾಗಿ ಅಷ್ಟೇ ಒಂದು ಮನ ಕಲ್ಕುವಂತೆ ಬರೆದಿರ್ತಕ್ಕಂಥದ್ದು ದುರ್ಗಾಸ್ತಮಾನ. ಮಹೋನ್ನತವಾದಂತಹ ಕೃತಿ. ತಳುಕಿನ ರಾಮಸ್ವಾಮಯ್ಯ ಸುಬ್ಬರಾವ್ ಇವರು ಜನಿಸಿದ್ದು ಏಪ್ರಿಲ್ 21, 1920. ಮರಣ ಏಪ್ರಿಲ್ 10, 1984. ಇಂತಹ ಒಂದು ಮಹೋನ್ನತವಾದ ಕೃತಿಗೆ ದುರ್ಗಾಸ್ತಮಾನ ಈ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯೂ ಕೂಡ ಹೊಂದಿರತಕ್ಕಂಥದ್ದು ಒಂದು ಹೆಮ್ಮೆಯ ವಿಷಯ. ದುರ್ಗದ ಒಂದು ಸಂಕ್ರಮಣದ ಕಥೆ, ಒಂದು ಶೌರ್ಯದ ಕಥೆ, ಮದಕರಿ ನಾಯಕರ ಒಂದು ಜನನ, ಅವರ ಬೆಳವಣಿಗೆ, ಅವರ ಒಂದು ರಾಜಪಟ್ಟಕ್ಕೆ ಇರುವಂತಹ ಒಂದು ಗಳಿಗೆ ಇವನ್ನೆಲ್ಲ ಅದ್ಭುತವಾಗಿ ಕಟ್ಟಿಕೊಟ್ಟಿದ್ದಾರೆ. ನಂತರ ಒಳಗಿನ ರಾಜಕೀಯ ಹೇಗಿರುತ್ತೆ, ಅಕ್ಕಪಕ್ಕದ ಪಾಳೆಗಾರರ ಒಂದು ಮತ್ಸರ, ಒಳ ರಾಜಕೀಯ ಕುತಂತ್ರ, ಜೊತೆಗೆ ಹೈದರಾಬಾದಿನ ನಿಜಾಮರು, ಹೈದರ್ ಅಲಿ, ಟಿಪ್ಪು ಸುಲ್ತಾನ್, ಜೊತೆಗೆ ಒಳಗಿನ ದ್ವೇಷಗಳು, ತುಂಬ ಅದ್ಭುತವಾಗಿ ಕಟ್ಟಿಕೊಟ್ಟಿರ್ತಕ್ಕಂತಹ ಕೃತಿ ದುರ್ಗಾಸ್ತಮಾನ. ಬಿಡುವಿದ್ದಾಗ ಓದಬೇಕಾದಂತಹ ಕೃತಿ. ತರಸು. ವಂದನೆಗಳು.